ಎಲ್ಲ ಡಾರ್ಲಿಂಗ್ ಅಲ್ಲಲ್ಲ ಎಲ್ಲ ನಮ್ಮ ಡಾರ್ಲಿಂಗ್ ಹೇಳಿದರೆ ನಾನೇನು ಹೇಳೋದೇನಿಲ್ಲ. ಸೊ ಭಟ್ರ ಸಿನಿಮಾ ಅಂದರೆ ಆಲ್ಮೋಸ್ಟ್ ಎಲ್ಲ ಹೊಸಬ್ರು ಇಟ್ಕೊಂಡೆ ಸಿನಿಮಾ ಮಾಡೋದು ನೀವು ಇವತ್ತಿನವ್ರಿಗೂ. ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಗೆದ್ದಿವೆ. ಹೊಸಬ್ರು ಇಟ್ಕೊಂಡೆ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಹೀರೋಯಿನ್ ಆಗಲಿ. ಕೆಲವೊಂದು ದಬಾಕಂಡವೆ ಈಗ ಬೇಡ ಅಲ್ಲ ಏನಿವೆ ಮೇಜರಾಗಿ ಕೆಲವು ಏನೋ ಸಣ್ಣ ಪುಟ್ಟ ಆಗ್ತವೆ, ನಿರ್ದೇಶಕರುಗಳು ಅಂದಮೇಲೆ ಆಗ್ತಾವಂತವೆಲ್ಲ. ಸೊ ಈ ಸಿನಿಮಾ ಹೊಸ ಟೀಮ್ ಇಟ್ಕೊಂಡು ಮಾಡಿದ್ದೀರಾ. ನಿಜವಾಗ್ಲೂ ಸಿನಿಮಾ ನೋಡಿದ್ವಿ, ನಾನು ಮತ್ತು ನಮ್ಮ ಡಾರ್ಲಿಂಗ್ ಇಬ್ಬರು ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಬಟ್ರೆ ನಾನು ಒಂದು ಕೇಳಿದೆ ನಿಮ್ಗೆ ಹೊರಗಡೆ ಬರ್ತಿದ್ದಂಗೆ, ಬುದ್ಧಿ ನಿಮಗೆ ಯಾರೋ ಶಾಪ ಹಾಕ್ತಾರೆ ಯಾಕೆ ಜೊತೆ ಮಾಡ್ಬೇಕು ತಾನೇ ಅಂದ್ಕೊಂಡು. ಸೊ ಜೊತೆ ಆಗಲಿಲ್ಲ ಅಂದರೆ ಒಂಥರ ಖುಷಿ ಅದು, ಯಾಕಂದರೆ ಬಿಡ್ರಿ ಜೀವನ ಮಾಡೋಣ ಅಂದ್ಕೊಂಡು ಎದ್ದೋಯ್ತಾರೆ. ಸೊ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಹೇಳ್ತಾ ಇದೆಯಾ? ಅಲ್ಲ ಡಾರ್ಲಿಂಗ್, ನಾಳೆ ಪಿಕ್ಚರ್ ರಿಲೀಸು, ಇವ್ರು ಹಾಕಿದ್ರೆ ನಾಳೆ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಡಾರ್ಲಿಂಗ್. ನೋಡ್ತಾ ಇರೋರಿಗೆ ಕತೆ ಹೇಳ್ಬಿಡಿ. ಚೆನ್ನಾಗಿ ಡಿಲೀಟ್ ಮಾಡಕ್ಕಪ್ಪ, ಕ್ಲೈಮ್ಯಾಕ್ಸ್ ಹೇಳ್ಬಿಟ್ಟ. ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್ ಸಾಹೇಬ್ರೆ, ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲ ಟೀಮ್ಗೆ, ಆಲ್ ಟೀಮ್ ಮಕ್ಕಳ ಎಲ್ಲರಿಗೂ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಆ್ಯಂಡ್ ಎಲ್ಲ ಇಡೀ ಅಂತ ಎಲ್ಲರೂ ಕನ್ನಡ ಸಿನಿಮಾ ನೋಡೋ ಎಲ್ಲ ಪ್ರೀತಿ ಎಲ್ಲ ನನ್ನ ಎಲ್ಲರಿಗೂ ಬಂದು ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತಾ. ಆ್ಯಂಡ್ ಹರಿಜಿ ಯಾವಾಗಲೂ ಹೇಳಿದ್ರು ನಮ್ಮ ಡಾರ್ಲಿಂಗ್, ಹರಿಜಿ ಆನ್ ಟೈಮಿಗೆ ಸಾಂಗ್ ಕೊಡ್ತಾವ್ರೆ ಅಂತ. ಎಸ್, ಇನ್ನೂ ಮೋಸ್ಟ್ಲಿ ನಿಮಗೆ ಕೊಡ್ತಾಯಿದ್ರೆ. ಹರಿಜೆ ಚೆನ್ನಾಗಿ ಮಾಡಿದಿರಿ ಸಾಂಗ್ಸು, ಗಾಡ್ ಬ್ಲೆಸ್, ಥ್ಯಾಂಕ್ ಯು ಸೊ ಮಚ್. ನೀವು ಆ್ಯಕ್ಚುಲಿ ಪ್ರೇಮಿಗೆ ಇದು ಮಾಡಿ ಥ್ಯಾಂಕ್ಸ್ ಹೇಳಿ. ಯಾಕಂದರೆ 2 ವರ್ಷದಿಂದ ಒಂದು ಪಿಕ್ಚರ್ ತೆಗಿತಾನೆ ಇದ್ದಾರೆ, ಅದರಲ್ಲಿ ಮಧ್ಯದಲ್ಲಿ ಬಂದು ನಿಮ್ಮ ಪಿಕ್ಚರ್ ಬೇರೆ ನೋಡಿದ್ದಾರೆ. ಈಗ ಮತ್ತೆ ಕೇಳಿ ಇನ್ನೂ 3 ತಿಂಗಳು ಪೋಸ್ಟ್ ಡಾರ್ಲಿಂಗ್ ನಿಮ್ದು ದಮ ಇದನ್ನು ಕಟ್ ಮಾಡಿಬಿಡಿ ಇದನ್ನು ತಗೊಂಡು ಹಾಕ್ಬೇಡಿ ನೀವು. ಮನದ ಪಿಕ್ಚರ್ ನೋಡಿದ್ದಕ್ಕೆ ಕೇಳಿ ಮತ್ತೆ ಪೋಸ್ಟ್ಪೋನ್. ಈಗ ಮನದ ಕಡಲು ಓನ್ಲಿ ಭಟ್ರೆ, ಮನದ ಕಡಲು. ಥ್ಯಾಂಕ್ ಯು ಸಮಸ್ತ ನಾಡಿಗೆ. ನನ್ನ ತಂಡದ ಪರವಾಗಿ ಸುದೀಪ್ ಸರ್ಗೆ, ಗೌಡ್ರಿಗೆ, ನಾನು ಗೌಡ್ರೆ ಅಂತಲೇ ಕರೆಯೋದು ಪ್ರೇಮ್ ಸಾಹೇಬ್ರನ್ನ, ನಿಮ್ಮಿಬ್ಬರ ಪ್ರೀತಿನ ನಮ್ಮ ತಂಡ ಯಾವತ್ತೂ ನೆನ್ಪಿಟ್ಟುಕೊಳ್ಳುತ್ತೆ. ನಮ್ಮ ಈ ಕೃಷ್ಣಪ್ಪನವ್ರ ಪರವಾಗಿ, ಗಂಗಾಧರ ಪರವಾಗಿ, ಹರಿ ಪರವಾಗಿ, ಸಮಸ್ತ ತಂಡದ ಪರವಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ಬಹಳ 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 ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲ ಡಾರ್ಲಿಂಗ್ ಅಲ್ಲಲ್ಲ ಎಲ್ಲ ನಮ್ಮ ಡಾರ್ಲಿಂಗ್ ಹೇಳಿದರೆ ನಾನೇನು ಹೇಳೋದೇನಿಲ್ಲ. ಸೊ ಭಟ್ರ ಸಿನಿಮಾ ಅಂದರೆ ಆಲ್ಮೋಸ್ಟ್ ಎಲ್ಲ ಹೊಸಬ್ರು ಇಟ್ಕೊಂಡೆ ಸಿನಿಮಾ ಮಾಡೋದು ನೀವು ಇವತ್ತಿನವ್ರಿಗೂ. ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಗೆದ್ದಿವೆ. ಹೊಸಬ್ರು ಇಟ್ಕೊಂಡೆ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಹೀರೋಯಿನ್ ಆಗಲಿ. ಕೆಲವೊಂದು ದಬಾಕಂಡವೆ ಈಗ ಬೇಡ. ಅಲ್ಲ ಏನಿವೆ ಮೇಜರಾಗಿ ಕೆಲವು ಏನೋ ಸಣ್ಣ ಪುಟ್ಟ ಆಗ್ತವೆ, ನಿರ್ದೇಶಕರುಗಳು ಅಂದಮೇಲೆ ಆಗ್ತಾವಂತವೆಲ್ಲ. ಸೊ ಈ ಸಿನಿಮಾ ಹೊಸ ಟೀಮ್ ಇಟ್ಕೊಂಡು ಮಾಡಿದ್ದೀರಾ. ನಿಜವಾಗ್ಲೂ ಸಿನಿಮಾ ನೋಡಿದ್ವಿ, ನಾನು ಮತ್ತು ನಮ್ಮ ಡಾರ್ಲಿಂಗ್ ಇಬ್ಬರು ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಬಟ್ರೆ ನಾನು ಒಂದು ಕೇಳಿದೆ ನಿಮ್ಗೆ ಹೊರಗಡೆ ಬರ್ತಿದ್ದಂಗೆ, ಬುದ್ಧಿ ನಿಮಗೆ ಯಾರೋ ಶಾಪ ಹಾಕ್ತಾರೆ ಯಾಕೆ ಜೊತೆ ಮಾಡ್ಬೇಕು ತಾನೇ ಅಂದ್ಕೊಂಡು. ಸೊ ಜೊತೆ ಆಗಲಿಲ್ಲ ಅಂದರೆ ಒಂಥರ ಖುಷಿ ಅದು, ಯಾಕಂದರೆ ಬಿಡ್ರಿ ಜೀವನ ಮಾಡೋಣ ಅಂದ್ಕೊಂಡು ಎದ್ದೋಯ್ತಾರೆ. ಸೊ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಹೇಳ್ತಾ ಇದೆಯಾ? ಅಲ್ಲ ಡಾರ್ಲಿಂಗ್, ನಾಳೆ ಪಿಕ್ಚರ್ ರಿಲೀಸು, ಇವ್ರು ಹಾಕಿದ್ರೆ ನಾಳೆ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಡಾರ್ಲಿಂಗ್. ನೋಡ್ತಾ ಇರೋರಿಗೆ ಕತೆ ಹೇಳ್ಬಿಡಿ. ಚೆನ್ನಾಗಿ ಡಿಲೀಟ್ ಮಾಡಕ್ಕಪ್ಪ, ಕ್ಲೈಮ್ಯಾಕ್ಸ್ ಹೇಳ್ಬಿಟ್ಟ. ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್ ಸಾಹೇಬ್ರೆ, ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲ ಟೀಮ್ಗೆ, ಆಲ್ ಟೀಮ್ ಮಕ್ಕಳ ಎಲ್ಲರಿಗೂ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಆ್ಯಂಡ್ ಎಲ್ಲ ಇಡೀ ಅಂತ ಎಲ್ಲರೂ ಕನ್ನಡ ಸಿನಿಮಾ ನೋಡೋ ಎಲ್ಲ ಪ್ರೀತಿ ಎಲ್ಲ ನನ್ನ ಎಲ್ಲರಿಗೂ ಬಂದು ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತಾ. ಆ್ಯಂಡ್ ಹರಿಜಿ ಯಾವಾಗಲೂ ಹೇಳಿದ್ರು ನಮ್ಮ ಡಾರ್ಲಿಂಗ್, ಹರಿಜಿ ಆನ್ ಟೈಮಿಗೆ ಸಾಂಗ್ ಕೊಡ್ತಾವ್ರೆ ಅಂತ. ಎಸ್, ಇನ್ನೂ ಮೋಸ್ಟ್ಲಿ ನಿಮಗೆ ಕೊಡ್ತಾಯಿದ್ರೆ. ಹರಿಜೆ ಚೆನ್ನಾಗಿ ಮಾಡಿದಿರಿ ಸಾಂಗ್ಸು, ಗಾಡ್ ಬ್ಲೆಸ್, ಥ್ಯಾಂಕ್ ಯು ಸೊ ಮಚ್. ನೀವು ಆ್ಯಕ್ಚುಲಿ ಪ್ರೇಮಿಗೆ ಇದು ಮಾಡಿ ಥ್ಯಾಂಕ್ಸ್ ಹೇಳಿ. ಯಾಕಂದರೆ 2 ವರ್ಷದಿಂದ ಒಂದು ಪಿಕ್ಚರ್ ತೆಗಿತಾನೆ ಇದ್ದಾರೆ, ಅದರಲ್ಲಿ ಮಧ್ಯದಲ್ಲಿ ಬಂದು ನಿಮ್ಮ ಪಿಕ್ಚರ್ ಬೇರೆ ನೋಡಿದ್ದಾರೆ. ಈಗ ಮತ್ತೆ ಕೇಳಿ ಇನ್ನೂ 3 ತಿಂಗಳು ಪೋಸ್ಟ್ ಡಾರ್ಲಿಂಗ್ ನಿಮ್ದು ದಮ ಇದನ್ನು ಕಟ್ ಮಾಡಿಬಿಡಿ ಇದನ್ನು ತಗೊಂಡು ಹಾಕ್ಬೇಡಿ ನೀವು. ಮನದ ಪಿಕ್ಚರ್ ನೋಡಿದ್ದಕ್ಕೆ ಕೇಳಿ ಮತ್ತೆ ಪೋಸ್ಟ್ಪೋನ್. ಈಗ ಮನದ ಕಡಲು ಓನ್ಲಿ ಭಟ್ರೆ, ಮನದ ಕಡಲು. ಥ್ಯಾಂಕ್ ಯು ಸಮಸ್ತ ನಾಡಿಗೆ. ನನ್ನ ತಂಡದ ಪರವಾಗಿ ಸುದೀಪ್ ಸರ್ಗೆ, ಗೌಡ್ರಿಗೆ, ನಾನು ಗೌಡ್ರೆ ಅಂತಲೇ ಕರೆಯೋದು ಪ್ರೇಮ್ ಸಾಹೇಬ್ರನ್ನ, ನಿಮ್ಮಿಬ್ಬರ ಪ್ರೀತಿನ ನಮ್ಮ ತಂಡ ಯಾವತ್ತೂ ನೆನ್ಪಿಟ್ಟುಕೊಳ್ಳುತ್ತೆ. ನಮ್ಮ ಈ ಕೃಷ್ಣಪ್ಪನವ್ರ ಪರವಾಗಿ, ಗಂಗಾಧರ ಪರವಾಗಿ, ಹರಿ ಪರವಾಗಿ, ಸಮಸ್ತ ತಂಡದ ಪರವಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ಬಹಳ 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 ಥ್ಯಾಂಕ್ ಯು. ಥ್ಯಾಂಕ್ ಯು.